ಚಿತ್ರದುರ್ಗದಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ಮೃತರ ಡಿಎನ್ಎ ವರದಿ. ಡಿಎನ್ಎ ವರದಿಯನ್ನು ಆಧರಿಸಿ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಬಸ್ ದುರಂತದಲ್ಲಿ ಏನು ಮೃತದೇಹ ಸಿಕ್ಕಿತ್ತು ನೋಡಿ, ಪೂರ್ತಿಯಾಗಿ ಸುಟ್ಟು ಕರಕಲಾಗಿತ್ತು. ಆ ಮೃತದೇಹವನ್ನು ಗುರುತುಪಡಿಸಬೇಕು ಅಂತಂದ್ರೆ ಡಿಎನ್ಎ ಟೆಸ್ಟ್ ಅನ್ನ ಮಾಡಬೇಕು. ಡಿಎನ್ಎ ವರದಿ ಆಧರಿಸಿ ಮೃತದೇಹವನ್ನು ಗುರುತಿಸ್ತಾರೆ. ಸುಮಾರು 3 ದಿನ ಆಗಿತ್ತು, ಕುಟುಂಬಸ್ಥರಿಗೆ ಮೃತದೇಹ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಈಗ ಮೃತದೇಹ ಹಸ್ತಾಂತರ ಆಗಿದೆ. ನವ್ಯ ಮಾನಸ ಮೃತದೇಹ ಕುಟುಂಬದವರಿಗೆ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಹಿರಿಯೂರು ಪೊಲೀಸರಿಂದ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಆಗಿದೆ. ನವ್ಯ ಮತ್ತು ಮಾನಸ ಮೃತದೇಹ ಒಟ್ಟಿಗೆ ಅಂತ್ಯಕ್ರಿಯೆ ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನವ್ಯ ಮತ್ತು ಮಾನಸ ಚಿಕ್ಕಂದಿನಿಂದಲೂ ಕೂಡ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಟ್ಟಿಗೆ ಕೆಲಸದಲ್ಲೂ ಕೂಡ ಸೇರ್ಕೊಂಡಿದ್ರು. ನವ್ಯ ಮಾನಸ ಮೃತದೇಹವನ್ನು ಕುಟುಂಬಸ್ಥರು ಒಟ್ಟಿಗೆ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಂದು ಗ್ರೇಯ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಆಗ್ತಾ ಇದೆ. ಬಿಂದು ಪತಿ ದರ್ಶನ್ಗೆ ಬಿಂದು ಮತ್ತು ಮಗು ಗ್ರೇಯಾಳ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಮೃತದೇಹವನ್ನು ಪಡೆದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನವ್ಯ ತಂದೆ ಮಂಜಪ್ಪ, ಮಾನಸ ತಂದೆ ಚಂದ್ರೇಗೌಡಗೆ ಈ ಹೆಣ್ಣುಮಕ್ಕಳ ಕುತ್ತಿಗೆಯಲ್ಲಿ ಚಿನ್ನದ ಸರ ಇತ್ತಲ್ಲ, ಆ ಚಿನ್ನದ ಸರವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ನವ್ಯ ಮಾನಸ ಇಬ್ರು ಕೂಡ ಒಟ್ಟಿಗೆ ಬೆಳೆದ ಜೀವದ ಗೆಳತಿಯರು. ಇಬ್ಬರ ಮೃತದೇಹಗಳನ್ನ ಒಟ್ಟಿಗೆ ಪಡೆದಿದ್ದಾರೆ. ಅದ್ರ ಜೊತೆಗೆ ಒಟ್ಟಿಗೆ ಶವ ಸಂಸ್ಕಾರ ಮಾಡೋಕೆ ಪೋಷಕರು ಕೂಡ ನಿರ್ಧಾರ ಮಾಡಿದ್ದಾರೆ. ಒಟ್ಟಿಗೆ ಶವ ಸಂಸ್ಕಾರವನ್ನ ಮಾಡುವುದಾಗಿ ನವ್ಯ ತಂದೆ ಮಂಜಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆ ಹಿಡಿದು 4 ದಿವಸ ಆಯಿತು. ಡಿಎನ್ಎ ರಿಪೋರ್ಟ್ ಬಂದಿದೆ. ಇವತ್ತು ನಮಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಶವಗಳನ್ನ. ನಾವು ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀವಿ ಸರ್. ಯಾವಾಗ ಫೋನ್ ಮಾಡಿದ್ರು ಸರ್? ರಾತ್ರಿನೇ ಫೋನ್ ಮಾಡಿದ್ರು, ಬೆಳಗ್ಗೆ ಬನ್ನಿ ಅಂತ. ಬಂದಿದ್ದೀವಿ. ಈಗ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ತಗೊಂಡೋಗ್ತಾ ಇದ್ದೀವಿ ಸರ್. ಅಂದರೆ ಊರಿಗೆ ತಗೊಂಡೋಗಿ? ಹ್ಞೂ ಸರ್, ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀವಿ ಸರ್, ಚನ್ನರಾಯಪಟ್ಟಣಕ್ಕೆ. ಅಲ್ಲಿ ನಾವು ಕಾರ್ಯನ ಮಾಡ್ತೀವಿ ಸರ್. ಅಂತ್ಯಕ್ರಿಯೆನ ಅಲ್ಲಿ ಊರೇ ಸಹ ಮಾಡ್ತೀವಿ ಸರ್. ಅದನ್ನು ಹೇಳ್ಬಾರ್ದು ಸರ್. ಯಾವ ತಂದೆ ತಾಯಿಗೆ ಇಂಥ ನೋವು ಬರಬಾರ್ದು ಸರ್. ಅದು ನೋವು ಅನುಭವಿಸೋರಿಗೆ ಮಾತ್ರ ಗೊತ್ತು. ತಂದೆ ತಾಯಿಗಳು ಯಾರು ಮಕ್ಕಳನ್ನ ಕಳ್ಕೊಬಾರ್ದು. ಎದುರುಗಡೆ ಕಳ್ಕೊಂಡಾಗ ನೋವು ಅವರಿಗೆ ಗೊತ್ತಾಗ್ತದೆ. ಒಟ್ಟಿಗೆ ತಗೊಂಡಿದ್ದೀವಿ ಸರ್, ಒಟ್ಟಿಗೆ ಇದು ಮಾಡ್ತೀವಿ ಸರ್. ಅಲ್ಲಿ ಒಂದೇ ಕಡೆ ಇದು ಮಾಡಿಬಿಟ್ಟು ನಮ್ಮ ಊರಿಗೆ ತಗೊಂಡೋಗ್ತೀವಿ ಸರ್. ಏನು ಹೇಳೋದು ಸರ್, ದೇವ್ರಿಗೆ ಅದು ಏನು ದೇವ್ರಿಗೆ ಅವ್ರ ಪ್ರೀತಿಯಾಗಿ ಅವ್ರು ಇಬ್ಬರು ಕರ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಬಸ್ ದುರಂತ ನಡೆದು 3 ದಿನ ಆದರೂ ಕೂಡ ಶವ ಮಾತ್ರ ಪೋಷಕರಿಗೆ ಹಸ್ತಾಂತರ ಮಾಡೋಕ್ಕಾಗಿರಲಿಲ್ಲ. ಡಿಎನ್ಎ ವರದಿ ಬರಬೇಕಿತ್ತು. ಸದ್ಯಕ್ಕೆ ಡಿಎನ್ಎ ವರದಿ ಬಂದಿದೆ. ಎಷ್ಟೊತ್ತಿಗೆ ಈ ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯಿತು? ಶವ ಸಂಸ್ಕಾರ ಎಷ್ಟೊತ್ತಿಗೆ ಆಗುತ್ತೆ? ಎಲ್ಲರದು ಶವ ಹಸ್ತಾಂತರ ಆಯ್ತಾ ಹೇಗೆ ಅಂತ? ಧನುಶ್ರೀ, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಬಳಿ ನಡೆದಿರ್ತಕ್ಕಂಥ ಭೀಕರ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆ ಬಸ್ನಲ್ಲಿ ಮೃತಪಟ್ಟಿದ್ದಂತ 5 ಜನರ ಮೃತದೇಹಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ ಆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅದರ ಗುರುತು ಪತ್ತೆಗಾಗಿ ಪೋಷಕರಿಂದ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಅದರ ವರದಿಯನ್ನ ಪಡಿಲಿಕ್ಕೆ ಈಗಾಗಲೇ FSL ಗೆ ಕಳಿಸ್ಕೊಳ್ಳಲಾಗಿತ್ತು. FSL ನಿಂದ DNA ಪರೀಕ್ಷೆಯ ವರದಿ ಬಂದ ನಂತರದಲ್ಲಿ ಇದೀಗ ಪೋಷಕರಿಗೆ ಮಾಹಿತಿಯನ್ನ ತಿಳಿಸಿ ನಿಮ್ಮ ಮಕ್ಕಳ ಮೃತದೇಹಗಳನ್ನ ತೆಗೆದುಕೊಂಡು ಹೋಗಿ ಬನ್ನಿ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ರಿಂದ ಅವರು ಇವತ್ತು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಶವಾಗಾರದ ಬಳಿಗೆ ಬಂದಿದ್ರು. ಹಾಗಾಗಿ ಇವತ್ತೇನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಆ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಮುಂದಾಗಿ ಏನು ಆ ಘಟನೆಯಲ್ಲಿ ಮೃತಪಟ್ಟಿದ್ದಂತಹ ಬಿಂದು, ಗ್ರಿಯಾ ಮತ್ತು ನವ್ಯ, ಮಾನಸ ಮತ್ತು ರಶ್ಮಿ, ಈ 5 ಜನರ ಮೃತದೇಹಗಳಿಗೆ ಸಂಬಂಧಪಟ್ಟಂತ ಅವರ ಮೇಲಿದ್ದಂತ ಒಡವೆಗಳನ್ನು ಕೂಡ ಆ ಪೋಷಕರಿಗೆ ಹಸ್ತಾಂತರ ಮಾಡಿರುವಂತದ್ದು. ಜೊತೆಗೆ ಇಂಥದ್ದೇ ಮೃತದೇಹ ನಿಮ್ಮ ಮಕ್ಕಳದು ಅನ್ನುವಂತ ಆಧಾರದ ಮೇಲೆ ಒಂದು ನಂಬರ್ಗಳನ್ನ ಕೂಡ ಕೊಡಲಾಗಿತ್ತು, 1 ರಿಂದ 5ರವರೆಗೂ. ಆ ನಂಬರ್ ಸಂಖ್ಯೆ ಆಧರಿಸಿ ಅವರಿಗೆ ತಿಳಿ ಹೇಳಿ ಆ ಮೃತದೇಹಗಳನ್ನ ಅವ್ರಿಗೆ ಹಸ್ತಾಂತರ ಮಾಡಿರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ತಾಯಿ ಮತ್ತು ಮಗು ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಆ ಮೃತದೇಹಗಳನ್ನ ಒಟ್ಟಿಗೆ ಶವಾಗಾರಕ್ಕೆ ರವಾನೆ ಮಾಡಲಾಗಿತ್ತು. ಆ ಮೃತದೇಹಗಳು ಬೇರೆ ಬೇರೆ ಅನ್ನುವಂಥದ್ದು ತದನಂತರದಲ್ಲಿ ಗೊತ್ತಾದ್ರಿಂದ 1 ಮತ್ತು 5ರ ಸಂಖ್ಯೆನಲ್ಲಿ ಅವರನ್ನ ಗುರುತಿಸಿ ಅದಕ್ಕೆ DNA ಪರೀಕ್ಷೆ ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ.